ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಮಧುರೆ ಮೀನಾಕ್ಷಿಯ ಬಗ್ಗೆ ನಿಜವಾಗಲೂ ನಡೆದ ಘಟನೆಯ ಬಗ್ಗೆ ತಿಳ್ಕೊಳ್ಳೋಣ. ಇದು ಬ್ರಿಟಿಷರ ಕಾಲದಲ್ಲಿ ನಡೆದ ಘಟನೆ. 1812ನೇ ಇಸವಿಯಲ್ಲಿ ಮಧುರೆ ಪಟ್ಟಣಕ್ಕೆ 3ನೇ ಕಲೆಕ್ಟರ್ ಆಗಿ ಲೂಯಿಸ್ ಪೀಟರ್ ಎಂಬ ಆಂಗ್ಲ ಅಧಿಕಾರಿಯನ್ನು ಬ್ರಿಟಿಷರು ನೇಮಕ ಮಾಡಿದರು. ಇವರು ಮಧುರೆ ಮೀನಾಕ್ಷಿ ದೇವಸ್ಥಾನಕ್ಕೂ ಸಹ ಆಡಳಿತಗಾರರಾಗಿ ನೇಮಕಗೊಂಡಿದ್ದರು. ಇವರು ತುಂಬ ದಕ್ಷ ಅಧಿಕಾರಿಯಾಗಿದ್ದರು. ಎಲ್ಲ ಮತದವರನ್ನು ಗೌರವಿಸುತ್ತಿದ್ದರು. ಆಂಗ್ಲ ಮತದವರಾಗಿದ್ದರೂ ಹಿಂದೂ ಧರ್ಮವನ್ನು ಗೌರವಿಸುತ್ತಿದ್ದರು. ದೇವಸ್ಥಾನದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಟ್ಟು ಗೌರವ ಕೊಡುತ್ತಿದ್ದರು. ಒಳ್ಳೆಯ ಹೆಸರನ್ನು ಗಳಿಸಿದರು. ಇವರು ಕೆಲಸ ಮಾಡುವ ಆಫೀಸು ಮತ್ತು ವಾಸಿಸುವ ಬಂಗ್ಲೆಯ ಮಧ್ಯೆ ಮಧುರೆ ಮೀನಾಕ್ಷಿ ದೇವಸ್ಥಾನವಿತ್ತು. ಪ್ರತಿದಿನ ಇವರು ಬಿಳಿ ಕುದುರೆಯ ಮೇಲೆ ಹೋಗ್ತಿದ್ದರು. ಇವರು ಹೋಗುವಾಗ ದೇವಸ್ಥಾನ ಸಿಕ್ಕಿದ ತಕ್ಷಣ ಕುದುರೆಯಿಂದ ಇಳಿದು ಹ್ಯಾಟನ್ನು ತೆಗೆದು ಹಾಕಿರುವ ಶೂವನ್ನು ಬಿಚ್ಚಿ ಕೈಯಲ್ಲಿ ಹಿಡಿದು ಬರಿಗಾಲಿನಲ್ಲಿ ದೇವಸ್ಥಾನದ ರಸ್ತೆಯನ್ನು ಕ್ರಾಸ್ ಮಾಡುತ್ತಿದ್ದರು. ಹೋಗುವಾಗ ಬರೋವಾಗ ಎರಡೂ ಸಲನೂ ಹೀಗೆ ಮಾಡ್ತಾಯಿದ್ರು. ಅಷ್ಟು ಗೌರವ ಕೊಡುತ್ತಿದ್ದರು. ಪ್ರತಿದಿನ ಹೀಗೆ ಮಾಡ್ತಾಯಿದ್ರು. ಹೀಗೆ 2 ವರ್ಷ ಕಳೆಯುತ್ತೆ. ಒಂದು ದಿನ ಮಧುರೆ ಪಟ್ಟಣಕ್ಕೆ ವೇಗೈ ನದಿಯ ಪ್ರವಾಹ ಉಕ್ಕಿ ಬರುತ್ತದೆ. ಆ ರಾತ್ರಿ ಮಧುರೆಯಲ್ಲಿ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಮಿಂಚು ಗುಡುಗು ಎಲ್ಲ ಬರ್ತಾ ಇರುತ್ತದೆ. ಈ ಪೀಟರ್ ತನ್ನ ಬಂಗ್ಲೆಯಲ್ಲಿ ಮಲಗಿರುತ್ತಾನೆ. ರಾತ್ರಿಯ ಆ ವೇಳೆಯಲ್ಲಿ ಪೀಟರ್ಗೆ ಗೆಜ್ಜೆಯ ಘಲ್ ಘಲ್ ಎಂಬ ಶಬ್ದ ಕೇಳಿಸುತ್ತೆ. ಈ ಮಳೆಯಲ್ಲಿ ಯಾರು ಬರ್ತಾರೆ ಎಂದು ಕುತೂಹಲದಿಂದ ಬಾಗಿಲ ಬಳಿ ನೋಡಿದಾಗ ಒಬ್ಬ ಚಿಕ್ಕ ಹುಡುಗಿ ನಿಂತಿರುವುದು ಕಾಣಿಸುತ್ತದೆ. ಇನ್ನೂ ಹತ್ತಿರ ಬಂದಾಗ ದೈವಿಕ ಕಳೆಯಿರುವ ಜರತಾರಿ ರೇಷ್ಮೆ ಲಂಗ ತೊಟ್ಟು ಬೆಲೆ ಬಾಳುವ ಮುತ್ತಿನ ಹಾರಗಳನ್ನು ಧರಿಸಿರುವುದನ್ನು ನೋಡುತ್ತಾನೆ. ಆಗ ಆ ಹುಡುಗಿ ಜೋರಾಗಿ ಪೀಟರ್ ಈ ಕಡೆ ಬಾ ಎಂದು ಜೋರಾಗಿ ಕರೀತಾಳೆ. ಕರೆದ್ಬಿಟ್ಟು ಓಡೋದಕ್ಕೆ ಶುರು ಮಾಡ್ತಾಳೆ. ದೇವಸ್ಥಾನದ ಕಡೆ ಓಡ್ತಾಳೆ. ಆಗ ಪೀಟರ್ ಸಹ ಅವಳನ್ನು ಹಿಂಬಾಲಿಸ್ತಾನೆ. ಸ್ವಲ್ಪ ದೂರ ಓಡಿದ ಮೇಲೆ ಧಪ್ ಎಂಬ ಶಬ್ದ ಕೇಳಿಸುತ್ತದೆ. ಹಿಂದೆ ತಿರುಗಿ ಪೀಟರ್ ನೋಡಿದಾಗ ಅವನ ಬಂಗ್ಲೆ ನೆಲಸಮವಾಗಿ ಬಿದ್ದು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗೋದನ್ನು ನೋಡ್ತಾನೆ. ಮುಂದೆ ನೋಡಿದಾಗ ಆ ಬಾಲಕಿ ಮಾಯವಾಗಿದ್ದಳು. ಯಾರೂ ಇಲ್ಲ. ಆಗ ಪೀಟರ್ನು ಯೋಚಿಸಿದಾಗ ಅರ್ಥ ಆಯಿತು. ಅಮ್ಮ ಮಧುರೆ ಮೀನಾಕ್ಷಿಯೇ ಈ ರಾತ್ರಿ ಬಂದು ತನ್ನ ಪ್ರಾಣ ಉಳಿಸಿದ್ದಾಳೆಂದು ಗೊತ್ತಾಯಿತು. ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಬಾಲಕಿ ಪಾದುಕೆ ಹಾಕಿಲ್ಲದಿರುವುದನ್ನು ಗಮನಿಸಿ ಅಮ್ಮನಿಗೆ ಚಿನ್ನದ ಪಾದುಕೆಗಳನ್ನು ಮಾಡಿಸಿಕೊಡುವೆನೆಂದು ತೀರ್ಮಾನಿಸ್ತಾನೆ. ಅಲ್ಲಿಯ ಅರ್ಚಕರಿಗೆ ಇದೆಲ್ಲವನ್ನು ತಿಳಿಸಿ ಪಾದುಕೆಗಳನ್ನು ಮಾಡಿಸ್ಕೊಡ್ತಾನೆ. ಪಾದುಕೆ ಕೆಳಗೆ ಪೀಟರ್ ಎಂಬ ಹೆಸರನ್ನು ಕೆತ್ತನೆ ಮಾಡಿದ್ದಾರೆ. ಇದರಲ್ಲಿ 812 ಎಮರಾಲ್ಡ್ಸ್, 72 ರೂಬೀಸ್ ಮತ್ತು 60 ಡೈಮಂಡ್ಗಳನ್ನು ಹಾಕಿಸಿ ಸುಂದರವಾಗಿ ಮಾಡಿಸ್ಕೊಡ್ತಾನೆ. ಅದನ್ನು ಅರ್ಚಕರು ಚೈತ್ರ ಮಾಸದ ಉತ್ಸವದಲ್ಲಿ 5ನೇ ದಿನ ಉತ್ಸವ ಮೂರ್ತಿಗೆ ತೊಡಿಸಿ ಪಟ್ಟಣದಲ್ಲಿ ಮೆರವಣಿಗೆ ಮಾಡಿಸ್ತಾರೆ. ಅಮ್ಮನನ್ನು ಕುದುರೆಯ ಮೇಲೆ ಕೂಡಿಸಿಕೊಂಡು ಕರೆದೊಯ್ಯುತ್ತಾರೆ. ಇದನ್ನು ಇಂದಿಗೂ ಆಚರಣೆ ಮಾಡುತ್ತಾರೆ. 200 ವರ್ಷ ಕಳೆದಿದ್ದರೂ ಸಹ ಈಗಲೂ ಮಾಡುತ್ತಾರೆ. ಈಗಲೂ ಪೀಟರ್ನ ಸಂತತಿಯವರು ಆ ದಿನ ಇಂಗ್ಲೆಂಡಿನಿಂದ ಮಧುರೆಗೆ ಬಂದು ಪೂಜೆ ಮಾಡಿಸಿಕೊಂಡು ಹೋಗುತ್ತಾರೆ. ಈ ಪಾದುಕೆಯನ್ನು ನಾವು ಈಗಲೂ ನೋಡಬಹುದು. ಹೀಗೆ ನಾವು ಎಲ್ಲ ಧರ್ಮದವರನ್ನು
ಗೌರವಿಸಬೇಕೆಂದು ಈ ನೀತಿ ತಿಳಿದು ಬರುತ್ತದೆ ಈ ಕಥೆಯಿಂದ. ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ.